ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅದರ ವಿಶೇಷತೆಗಳು ಏನೆಂದು ತಿಳಿದುಕೊಳ್ಳೋಣ. ನವರಾತ್ರಿಯ 5ನೇ ದಿನ ಸ್ಕಂದಮಾತೆ. ದುರ್ಗಾ ಮಾತೆಯ 5ನೇ ಅವತಾರ ನವರಾತ್ರಿಯಲ್ಲಿ ಸ್ಕಂದಮಾತೆ. ಇವರ ಮತ್ತೊಂದು ಹೆಸರು ಕಾರ್ತಿಕೇಯ. ಇವನು ದೇವಾಸುರ, ಯುದ್ಧಗಳಲ್ಲಿ ದೇವತೆಗಳ ಸೇನೆಗೆ ಅಧಿಪತಿ, ಮಯೂರ ವಾಹನನು. ಸ್ಕಂದನಿಗೆ ತಾಯಿಯಾದ್ದರಿಂದ 5ನೇ ಅವತಾರದಲ್ಲಿ ಸ್ಕಂದ ಮಾತೆಯಾಗಿ ನವರಾತ್ರಿಯಲ್ಲಿ ಪೂಜಿಸಲ್ಪಡುತ್ತಾಳೆ. ಈಕೆಯ ಮಡಿಲಲ್ಲಿ ಬಾಲಸ್ಕಂದನು ಸಣ್ಣ ಪ್ರಮಾಣದ 6 ತಲೆಗಳೊಂದಿಗೆ ಕುಳಿತಿರುತ್ತಾನೆ. ಈಕೆಗೆ ಚತುರ್ಭುಜಗಳು, ಒಂದು ಕೈಯಲ್ಲಿ ಬಾಲಸ್ಕಂದನನ್ನು, ಮತ್ತೊಂದು ಕೈಯಲ್ಲಿ ಕಮಲ ಪದ್ಮವನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ನೀಡುತ್ತಾಳೆ. ಶ್ವೇತವರ್ಣ ಶೋಭಿತಳು, ಸಿಂಹವಾಹಿನಿಯು, ಪದ್ಮಾಸನಿ ಎಂದು ಕೂಡ ಕರೆಯುತ್ತಾರೆ. ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಭಕ್ತರ ಕೋರಿಕೆಗಳು ಈಡೇರುತ್ತವೆ. ಮಾತೆಗೆ ಮಾಡಿದ ಪೂಜೆಗಳು ಸ್ಕಂದನಿಗೂ ಸಹ ತಲುಪುತ್ತವೆ. ಭಕ್ತರು ಶಾಂತಿ ಸುಖಗಳನ್ನು ಅನುಭವಿಸುತ್ತಾರೆ. ಕಲಹ ದ್ವೇಷಗಳಿಂದ ವಿಮುಕ್ತಿ ಪಡೆಯಲು ಭಗವತಿ ಸ್ಕಂದ ಮಾತೆಯನ್ನು ಆರಾಧಿಸಬೇಕು. ಮಾತೃಸ್ವರೂಪಿಣಿ ಶ್ರೀ ಚರಣಗಳಿಗೆ ಪುಷ್ಪಗಳನ್ನು ಸಮರ್ಪಿಸಿ ಪೂಜಿಸುವುದರಿಂದ ಭವಸಾಗರದಲ್ಲಿನ ಸುಖ ದುಃಖ ನಿವಾರಣೆಯಾಗುತ್ತದೆ. ಇನ್ನು ಈ ಶ್ಲೋಕವನ್ನು ಪಠಿಸಿ ಪೂಜಿಸಬೇಕು. ಶ್ಲೋಕವನ್ನು ಉಚ್ಚರಿಸುವಾಗ ಎಲ್ಲೂ ಸಹ ತಪ್ಪಿರಬಾರದು. ಮೃತ್ಯುಲೋಕದಲ್ಲೂ ಕೂಡ ಸ್ವರ್ಗ, ಸುಖ ಶಾಂತಿಗಳ ಅನುಭೂತಿ ಉಂಟಾಗುತ್ತದೆ. ಈ ತಾಯಿಯನ್ನು ಪೂಜಿಸುವುದರಿಂದ ಮೋಕ್ಷ ದ್ವಾರಗಳು ತೆರೆಯುತ್ತವೆ. ಅಖಂಡ ದೀಪಾರಾಧನೆಯನ್ನು ಮಾಡಿ ಪೂಜಿಸಬೇಕು. ನೋಡಿದರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.